ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ 2 20ನೇ ಸಂಚಿಕೆ. ಆದಿ ಕಾಲೇಜ್ ತಲುಪಿ ಬೈಕ್ ಪಾರ್ಕ್ ಮಾಡುವ ಸಮಯಕ್ಕೆ ಸಹ ಶಿಕ್ಷಕಿ ಅನುಷಾ ಕೂಡ ತಮ್ಮ ಸ್ಕೂಟಿ ನಿಲ್ಲಿಸಿ ಗುಡ್ ಮಾರ್ನಿಂಗ್ ಆದಿ ಸರ್ ಎಂದರು. ಗುಡ್ ಮಾರ್ನಿಂಗ್ ಅನುಷಾ ಮೇಡಮ್ ಎಂದು ಮುಗುಳು ನಗೆ ಬೀರಿದ. ಪಾರ್ಕಿಂಗ್ ಬಳಿಯಿಂದ ಸ್ಟಾಫ್ ರೂಮಿನತ್ತ ಇಬ್ಬರು ಜೊತೆಯಾಗಿ ಹೆಜ್ಜೆ ಇಟ್ಟಿದ್ದರು. ಕೆಲವು ದಿನದ ಹಿಂದೆಯಷ್ಟೇ ಹೊಸದಾಗಿ ಬಂದ ಅನುಷಾ ಕಾಲೇಜ್ ಬಗ್ಗೆ, ಮಕ್ಕಳ ಬಗ್ಗೆ, ಅನುಭವದ ಬಗ್ಗೆ ಆದಿ ಜೊತೆ ಮಾತಾಡುತ್ತಿದ್ದರೆ ಅವ ಕೂಡ ಜೊತೆ ನಗುತ್ತಲೇ ಮಾತಾಡುತ್ತಾ ಹೋಗುತ್ತಿದ್ದ. ಆದರೆ ಅವನಿ ಮತ್ತು ಗೆಳತಿಯರ ಜೊತೆ ಗಾರ್ಡನ್ನಲ್ಲಿ ಕುಳಿತಿದ್ದ ಅರುಣಾ ಮಾತ್ರ ಕಾರಣ ತಿಳಿಯದೆ ಚಡಪಡಿಸುತ್ತಿದ್ದಳು. ಹೇ, ಅಲ್ಲಿ ಆದಿ ಸರ್ ಜೊತೆ ಹೋಗ್ತಾ ಇದ್ದಾರಲ್ಲ, ಅವರು ಹೊಸ ಲೆಕ್ಚರರ್, ಎಷ್ಟು ಅಂದವಾಗಿದ್ದಾರೆ ಅಲ್ವಾ. ಆದಿ ಸರ್ ಜೊತೆ ಅವರು ಹೋಗ್ತಾ ಇದ್ರೆ ಯಾವುದೋ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಇಬ್ಬರು ನಗುತ್ತಾ ಓಡಾಡೋ ಹಾಗೆ ಫೀಲ್ ಆಗ್ತಿಲ್ವಾ. ಒಬ್ಬಳು ಗೆಳತಿ ಮನಸಾರೆ ಇಬ್ಬರ ಜೋಡಿ ನೋಡಿ ಹೊಗಳಿದ್ದಳು. ತಟ್ಟನೆ ಅವಳ ಬೆನ್ನಿಗೆ ಒಂದು ಗುದ್ದು ಕೊಟ್ಟಿದ್ದಳು ಅರುಣಾ. ಯಾಕೆ ಹೊಡೆದೆ ಎಂದರೆ, ಹೊಡೆಯದೆ ಮುತ್ತು ಕೊಡ್ಲಾ ನಿಂಗೆ, ಅವರಿಬ್ಬರು ಲೆಕ್ಚರರ್ಸ್, ಹಾಗೆಲ್ಲ ಜೋಡಿ ಮಾಡಿ ಮಾತಾಡ್ಬೇಡ ಎಂದು ಬುಸುಗುಟ್ಟಿದ್ದಳು. ಲೆಕ್ಚರರ್ಗಳು ಮದುವೆ ಆಗ್ಬಾರ್ದು ಅಂತೇನಾದ್ರೂ ಇದೆಯಾ, ನೀನೊಳ್ಳೆ ಸಿಲ್ಲಿ ವಿಷಯಕ್ಕೆಲ್ಲ ಹೊಡೆಯೋಕೆ ಬರ್ತೀಯ, ರೌಡಿ ರಂಗಿ ತಂದು ಕೋಪದಲ್ಲಿ ಅರುಣಳ ಬೈದಿದ್ದಳು. ಅವರ ಜೋಡಿ ಚೂರು ಚೆಂದ ಇಲ್ಲ, ಖರಾಬಾಗಿದೆ, ವೈಟ್ ಅಂಡ್ ಬ್ಲ್ಯಾಕ್ ಮ್ಯಾಚ್ ಆಗಲ್ಲ ಎಂದು ತುಟಿ ಕೊಂಕಿಸಿ ಹೇಳಿದಳು ಅರುಣಾ. ನಿನ್ ತಲೆ ಕಪ್ಪು ಅಂದ್ರೆ ಚೆನ್ನಾಗಿಲ್ಲ ಅನ್ನೋದು ನಿನ್ನೊಬ್ಬಳ ಹಾಳು ತಲೆಯಲ್ಲಿ ತುಂಬಿರೋ ದಡ್ಡತನ. ಆದಿ ಸರ್ ಕಪ್ಪು ಇದಾರೆ ಅಷ್ಟೇ, ಆದ್ರೆ ಎಷ್ಟು ಚೆಂದ ಇದಾರೆ ನೋಡು. ನಮ್ಮ ಕಾಲೇಜಲ್ಲಿ ಅವರಿಗಿಂತ ಬೆಳ್ಳಗೆ ಇರುವ ಅವರದ್ದೇ ವಯಸ್ಸಿನ ಇಬ್ಬರು ಲೆಕ್ಚರರ್ಗಳು ಇದಾರೆ. ಆದ್ರೆ ಹೆಚ್ಚು ಹುಡುಗಿಯರ ಕ್ರಶ್ ಯಾರು ಗೊತ್ತಾ, ಆದಿ ಸರ್. ಅವರು PUC ಡಿಪಾರ್ಟ್ಮೆಂಟ್ ಆದ್ರೂ ಡಿಗ್ರಿ ಹುಡುಗಿಯರು ಕೂಡ ಅವರನ್ನ ಹೇಗ್ ನೋಡ್ತಾರೆ ಗೊತ್ತಾ. ಮೊನ್ನೆ ಅಷ್ಟೇ ಒಂದು ಹುಡುಗಿ ಡೈರೆಕ್ಟ್ ಆಗಿ ಸರ್ಗೆ ಲವ್ ಪ್ರಪೋಸ್ ಮಾಡಿದ್ಲಂತೆ. ಆದ್ರೂ ಕೋಪ ತೋರಿಸದೆ ನಿಧಾನವಾಗಿ ಬುದ್ಧಿ ಹೇಳಿ ಕಳುಹಿಸಿದ್ದಾರೆ ಗೊತ್ತಾ. ಸೋ ಸ್ವೀಟ್. ಅಂತ ಪ್ರಪೋಸಲ್ಗಳು ಎಷ್ಟಿದಾವೆ ಗೊತ್ತಾ. ನನ್ಗೂ ಕೂಡ ಅವರೇ ನನ್ನ ಕ್ರಶ್ ಎಂದು ನುಲಿಯುತ್ತಾ ಹೇಳಿದ ಗೆಳತಿ ಮಾತಿಗೆ ಹಣೆಗೆ ಚೆಚ್ಚಿಕೊಂಡು, ಕ್ರಶ್ ಗಿಶ್ ಅಂದ್ರೆ ನಿನ್ನ ಜಜ್ಜಿ ಕ್ರಶ್ ಮಾಡ್ತೀನಿ ಗೂಬೆ ತಂದು. ಓದೋದಕ್ಕೆ ಬಂದು ಏನೇನೋ ಮಾತಾಡ್ತಾಳೆ. ಆ ಸರ್ಗೂ ಬುದ್ಧಿ ಇಲ್ಲ. ಪ್ರಪೋಸ್ ಮಾಡಿದವಳಿಗೆ ಪ್ರವಚನ ಮಾಡಿದ್ದಾರೆ, ತೆಗೆದು ಕಪಾಳಕ್ಕೆ 2 ಬಾರಿಸಿ ಕಳುಹಿಸೋದು ಬಿಟ್ಟು ಎಂದು ಮೂತಿ ತಿರುಗಿಸಿ ಮೇಲೆದ್ದವಳು. ಅವ್ನಿ, ಬಾ ನಾವ್ ಹೋಗೋಣ. ಇವಳ ಮತ್ತೆ ಆ ಮೇಷ್ಟ್ರು ಸುದ್ದಿ ಕೇಳೋದಕ್ಕೆ ನಂಗೆ ಇಷ್ಟವೇ ಇಲ್ಲ ಎಂದು ಅವನಿ ಕೈ ಹಿಡಿದು ಮುಂದೆ ನಡೆದರೆ ಹಿಂದೆಯೇ ಓಡಿ ಬಂದವಳು. ಸರಿ, ಕೋಪ ಯಾಕೆ ನಿಂಗೆ, ಒಳ್ಳೆ ನಿನ್ನ ಲವ್ವರ್ನ ನನ್ ಕ್ರಶ್ ಅಂದೆ ಅನ್ನೋ ರೇಂಜಿಗೆ ಕೋಪ ಮಾಡ್ಕೊಂಡಿದ್ದೀಯಲ್ಲ ಎಂದದ್ದೇ ಇನ್ನೊಂದು ಪೆಟ್ಟು ಕೊಟ್ಟಳು ಅರುಣಾ. ಭುಜ ತಿಕ್ಕಿಕೊಳ್ಳುತ್ತಾ, ಕತ್ತೆ, ಸುಮ್ನೆ ಹೊಡಿತಾಲೇ ಇರ್ತೀಯ. ಸರಿ ಬಿಡು, ಆ ಕಪ್ಪಾಗಿರುವ ಮೇಷ್ಟ್ರು ನಿಂಗಿಷ್ಟ ಇಲ್ಲ ಸರಿ. ಇನ್ನಿಬ್ಬರು ಹ್ಯಾಂಡ್ಸಮ್ ಸರ್ ಇದಾರಲ್ಲ ಬೆಳ್ಳಗೆ, ಅವರನ್ನ ನೋಡಿದ್ರೆ ಏನನ್ಸತ್ತೆ ಎಂದಳು. ಏನನ್ಸತ್ತೆ, ಏನೂ ಅನಿಸೋಲ್ಲ. ನಾನು ಓದೋದಕ್ಕೆ ಬಂದಿರೋದು, ಓದಿ ಹೋಗ್ತೀನಿ ಅಷ್ಟೇ, ಇನ್ನೇನು ಬೇಕಿಲ್ಲ ನಂಗೆ ಮೂತಿ ಉಬ್ಬಿಸಿಯೇ ಹೇಳಿದಳು. ಗೆಳತಿ ನಕ್ಕವಳು. ನಿನ್ನ ಓದಿನ ಚಂದ ನೋಡಿದೀನಲ್ಲ ನಾನು, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ನೀನು ಎಂದು ನಕ್ಕರೆ ಮತ್ತೆ ಒಡೆಯಲು ಓಡಿದ್ದಳು. ಅವಳು ತಪ್ಪಿಸಿಕೊಂಡು ಓಡಿ ಹೋದಳು. ಅವನಿ, ಅರುಣಾ, ಆದಿ ಸರ್ ಅಂದ್ರೆ ಯಾಕಾಗೋಲ್ಲ ನಿನಗೆ, ಅವರು ನಿನ್ನ ಮಾವನ ಮಗ ಅಲ್ವಾ ಮೆಲ್ಲನೆ ಕೇಳಿದ್ದಳು. ಹಾ, ಮಾವನ ಮಗನೇ, ಆದ್ರೆ ಇಲ್ಲಿ ಮಾವನ ಮಗ ಅಲ್ಲ. ಅದನ್ನ ಯಾರಿಗೂ ಹೇಳೋ ಹಾಗಿಲ್ಲ. ನಾನ್ ಹೇಳಿದ್ರೆ ಕಣ್ಣಲ್ಲೇ ಭಸ್ಮ ಮಾಡ್ತಾರೆ ನನ್ನ. ನಾನು ಅವರ ಮಾವನ ಮಗಳು ಅಂತ ಗೊತ್ತಾಗಿ ಅವರ ಫ್ಯಾನ್ ಫಾಲೋಯಿಂಗ್ ಕಡಿಮೆ ಆಗಿ ಬಿಟ್ರೆ ಅಂತ ಯೋಚನೆ ಆ ಮೇಷ್ಟ್ರಿಗೆ. ಬಾರೆ, ಅವ್ರ ಬಗ್ಗೆ ಮಾತ್ಯಾಕೆ, ಅವರಂದ್ರೆ ನಂಗಾಗೋಲ್ಲ ಎಂದಳು. ಕಪ್ಪಾಗಿರುವವರು ಅಂದ್ರೆ ನಿನಗೆ ಇಷ್ಟ ಇಲ್ವಾ ಅರುಣಾ ಎಂದಳು. ಊಹೂ ಎಂದು ತಲೆ ಆಡಿಸಿ. ಅವನಿ, ಮತ್ತೆ ನಾನು ಕೂಡ ಕಪ್ಪೆ, ನನ್ನ ಜೊತೆ ಅಷ್ಟು ಚೆನ್ನಾಗಿದ್ದೀಯ. ನಿಮ್ಮತ್ತೆ ಕೂಡ ಕಪ್ಪೆ,
ಅವರ ಜೊತೆ ಕೂಡ ಚೆನ್ನಾಗಿದೀಯ, ಮೇಷ್ಟ್ರು ಕಂಡ್ರೆ ಮಾತ್ರ ಆಗೋಲ್ಲ ಅಂತೀಯ ಎಂದಳು. ತಟ್ಟನೆ ನಿಂತ ಅರುಣ ಅವನಿ ಮುಖ ನೋಡಿದಳು. ಬೇಸರ ಆಗಿದ್ರೆ ಸಾರಿ ಅರುಣ, ಮೆಲ್ಲನೆ ಕೇಳಿದಳು. ಹೇ, ಹಾಗೇನಿಲ್ಲ ಎಂದು ಜೊತೆ ನಡೆದು ಹೋದಳು. ತರಗತಿ ಸೇರಿ ಕುಳಿತರು. ಅರುಣ ಯೋಚನೆ, ಅವನಿ ಪ್ರಶ್ನೆಗಳೇ ಆಗಿದ್ದವು. ಹೌದು, ಅತ್ತೆ ಜೊತೆ ಇದ್ದಾಗ ಅವರು ಕಪ್ಪು ಅಂತ ನೆನಪೇ ಆಗೋಲ್ಲ. ಪ್ರಿಯಾ ಅತ್ತೆಗಿಂತಲೂ ಸಪ್ತಾ ಅತ್ತೆಯೇ ನನಗೆ ತುಂಬ ಇಷ್ಟ. ಅವನಿ ಅಂದ್ರೂ ಕೂಡ ನನಗೆ ಇಷ್ಟ. ಕಪ್ಪು ದೂರ ಇರಬೇಕು, ನೀನು ಕಪ್ಪು ಅನ್ಬೇಕು ಅನಿಸೋದೇ ಇಲ್ಲ. ಮತ್ತೆ ಮೇಷ್ಟ್ರು ಜೊತೆ ಮಾತ್ರ ಯಾಕೆ ನನ್ನ ಧೋರಣೆ? ಅವರು ಕಪ್ಪು ಅಂತಲೇ ಅವರನ್ನ ಕಂಡರೆ ಆಗೋಲ್ವಾ ನನಗೆ? ಅಥವಾ ಬೇರೆ ಏನಾದರೂ ಕಾರಣವಾ ಎಂದು ಯೋಚಿಸುವವಳ ಕಣ್ಣಿಗೆ ಆದಿ ಮೊಗವೇ ಕಂಡಿತ್ತು. ಬಣ್ಣ ಸ್ವಲ್ಪ ಕಪ್ಪೆ, ಆದರೆ ಅವನ ಚೂಪು ನೋಟ, ಗಂಭೀರ ವದನ, ದಟ್ಟ ಹುಬ್ಬುಗಳು, ತುಂಬಿದ ಕೆನ್ನೆಗಳು, ಆ ಮೀಸೆ, ತಿಳಿಗೆಂಪು ತುಟಿಗಳು, ಪುಟ್ಟ ಗಲ್ಲ, ಕಟ್ಟುಮಸ್ತು ಶರೀರ, ನಡೆಯುವ ಶೈಲಿ ಎಲ್ಲವೂ ತೀರಾ ಸನಿಹದಿಂದ ಕಂಡಿತ್ತು. ಉಫ್ ಎಂದು ಕಂಗಳ ಮುಚ್ಚಿ ಕುಳಿತಳು. ನಾನ್ಯಾವಾಗ ಈ ಮೇಷ್ಟ್ರನ್ನ ಇಷ್ಟು ಹತ್ತಿರದಿಂದ ಈ ಪರಿಗೆ ಗಮನಿಸಿದ್ದು? ಅವರ ಸನಿಹವೇ ನಿಂತು ನೋಡುತ್ತಿರುವಷ್ಟು ನನ್ನಲ್ಲಿ ಅವರ ರೂಪ ಅಚ್ಚಾಗಿದೆಯಾ? ನಾನು ಅವರನ್ನ ಇಷ್ಟಪಡೋದಿಲ್ಲ. ಅವರು ಅಂದ್ರೆ ಕೋಪ ಬರತ್ತಲ್ವ ನನಗೆ. ಅದು ಕಪ್ಪಿದ್ದಾರೆ ಅಂತಲ, ಇಲ್ಲ ಬೇರೆ ಕಾರಣ ಇದೆಯಾ? ಇದ್ದರೆ ಅದು ಏನು ಎಂದು ಯೋಚನೆಗೆ ಬಿದ್ದಳು. ಅತ್ತ ಅವನಿ ಕೂಡ ಯೋಚನೆಯಲ್ಲಿದ್ದಳು. ಅರುಣ ಎಷ್ಟು ಬೆಳ್ಳಗಿದ್ದಾಳೆ, ಅದಕ್ಕೆ ಆದಿ ಸರ್ ಕಪ್ಪು ಅಂತ ಅವರನ್ನ ಕಂಡ್ರೆ ಆಗೋಲ್ಲ ಅನ್ಸತ್ತೆ. ನಾನು ಕೂಡ ಕಪ್ಪೆ, ಆದರೆ ಅವರು ಎಷ್ಟು ಬೆಳ್ಳಗೆ ಇದ್ದಾರೆ. ಮತ್ತೆ ನನ್ನ ಜೊತೆ ಯಾಕೆ ಹಾಗೆಲ್ಲ ನಡೆದುಕೊಳ್ತಾರೆ ಎಂದು ಯೋಚಿಸುತ್ತಿದ್ದಳು. ಲೆಕ್ಚರರ್ ತರಗತಿ ಪ್ರವೇಶಿಸಲು ಇಬ್ಬರ ಯೋಚನಾ ಲಹರಿ ನಿಂತವು. ಅಮ್ಮ, ತಿಂಡಿ ಎಂದು ಕೂಗಿ ಬಂದು ಸಪ್ತಾರ ಹಿಂದಿನಿಂದ ಬಳಸಿ ಭುಜದ ಮೇಲೆ ಗಲ್ಲ ಊರಿದ್ದ ಆರ್ಯ. ಇಷ್ಟು ತಡವಾಗಿ ತಿಂದ್ರೆ ಗ್ಯಾಸ್ಟ್ರಿಕ್ ಆಗತ್ತೆ ಮಗನೇ, ಬೇಗ ಬರೋದಲ್ವಾ? ಆಗಲೇ 11 ಗಂಟೆ ಆಯ್ತು ಎಂದು ಹೆಂಚಿನ ಮೇಲೆ ದೋಸೆ ಹಿಟ್ಟು ಸುರಿದು ಕೇಳಲು, ಅರ್ಧ ಕೆಲಸ ಮಾಡಿ ಹೆಂಗ್ ಬರೋದು ಅಮ್ಮ? ಅದ್ಕೆಯ ಪೂರ್ತಿ ಮಾಡಿ ಬಂದಿ. ಈಗ ನೀನು ಹೇಳು, ಎಷ್ಟು ದೋಸೆ ತಿಂದೆ ಎಂದು ಅಮ್ಮನ ಕೈ ಹಿಡಿದು ದೋಸೆ ತಿರುವು ಹಾಕಿದ್ದ. ಈಗ ನಿನ್ನ ಜೊತೆ ತಿಂತೀನಿ ಅಂತ ಕುಂತವಳಕಲ ಚಿಕ್ಕೋನೆ, ಬಿರ್ಬಿರ್ನ ದೋಸೆ ನುಂಗು ಹೋಗು ಎಂದು ಬಂದರು ಭಾಗೀರಥಿ ಅಜ್ಜಿ. ಏನ್ ಹೇಳ್ತಿದ್ಯಾ ಭಾಗಿ, ಮಾತೆ ಇನ್ನೂ ತಿಂಡಿ ತಿಂದಿಲ್ವಾ? ಅಮ್ಮ, ಹಂಗಾರ ನಿಂಗ ಶಿಕ್ಷೆ ಕೊಡ್ತೀನಿ. ಈಗ ನಾನ್ ತಿಂದಷ್ಟೇ ದೋಸೆ ನೀನ್ ತಿನ್ಬೇಕು ಎಂದರೆ ಗಾಬರಿಯಲ್ಲಿ ಆರ್ಯ. ಆಗಲ್ವೋ, ಕೆಲಸ ಇತ್ತು, ತಡ ಆಯ್ತು ಅಷ್ಟೇ. ಮೊದಲು ನೀನು ತಿಂದು ಇಲ್ಲಿಂದ ಹೋಗು, ನಾನು ತಿಂತೀನಿ ಎಂದರು. ಅದೆಲ್ಲ ಸಾಧ್ಯನೇ ಇಲ್ಲ ಭಾಗಿ, 2 ತಟ್ಟೆ ಹಾಕು, ಲೆಕ್ಕನೂ ನೀನೇ ಹಾಕು. ನಾನು ಅಮ್ಮ ಇವತ್ತು ಒಂದೇ ಸಮ ತಿಂತೀವಿ. ಇವತ್ತಷ್ಟೇ ಅಲ್ಲ, ಅಮ್ಮ ನನಗಾಗಿ ತಿನ್ನೋದು ಬಿಟ್ಟು ಕಾದಾಗ್ಲೆಲ್ಲ ಹೀಗೆ ತಿಂತೀವಿ ಎಂದು ನಕ್ಕು ಸಪ್ತರ ಕೂರಿಸಿ ತಟ್ಟೆ ಇಟ್ಟು ಮುಂದೆ ಕುಳಿತು ಹೀ ಎಂದು ಹಲ್ಲು ಬಿಟ್ಟಿದ್ದ ಆರ್ಯ. ಪ್ಲೀಸ್ ಆರ್ಯ, ನನಗೆ 2 ದೋಸೆ ಸಾಕು ಕಂದ, ಜಾಸ್ತಿ ತಿನ್ನೋದಕ್ಕೆ ಆಗಲ್ವೋ? ನೀನು ನನ್ನ ಮುದ್ದು ಮಗ ಅಲ್ವಾ, ನನ್ನ ಬಿಟ್ಬಿಡೋ ಎಂದು ತುಟಿಯುಬ್ಬಿಸಿ ಕೇಳಿದ್ದರು. ಭಾಗಿ, ಏನು ನೋಡ್ತಿದ್ಯಾ, ಬಡ್ಸು ಬಡ್ಸು ಎಂದು ಮೊದಲು 2 ದೋಸೆ ಇಬ್ಬರ ತಟ್ಟೆಗೂ ಹಾಕಿ ಚಟ್ನಿ ಪಲ್ಯ ಬೆಣ್ಣೆ ಹಾಕಿದ್ದ. ಮಾತಾಡದೆ ಅವನ ಜೊತೆ ತಿಂದರು. ನಂತರ ದೋಸೆ ಹಾಕಲು ಬಂದರೆ ತಟ್ಟೆ ಹಿಂದೆ ತೆಗೆದು, ಮಗನೇ, ಇನ್ಯಾವತ್ತೂ ತಡವಾಗಿ ತಿನ್ನಲ್ವೋ, ಇವತ್ತೊಂದು ದಿನ ಬಿಡೋ ಎಂದರು. ಅದೆಲ್ಲ ಆಗೋಲ್ಲ ಎಂದು ದೋಸೆ ಮುರಿದು ಅವರ ಬಾಯಿಗೆ ಹಾಕಿದ್ದ. ಕಷ್ಟಪಟ್ಟು ತಿಂದಿದ್ದರು. ಮತ್ತೆ ಬಾಯಿಗಿಡಲು ವಾಕರಿಕೆ ಬಂದಿತ್ತು ಅವರಿಗೆ. ಬಾಯಿ ಮುಚ್ಚಿ ಹಿಡಿದು, ಆರ್ಯ, ಆಗ್ತಿಲ್ವೋ, ವಾಂತಿ ಆಗತ್ತೆ ಆಮೇಲೆ ಮುಖ ಚಿಕ್ಕದು ಮಾಡಿ ಹೇಳಿದ್ದರು. ಹಾಗಿದ್ರೆ ನಾನು ತಿನ್ನೋಲ್ಲ ಮಕ್ಕಳಂತೆ ಹೇಳಿದ್ದ. ರುದ್ರಪ್ಪರ ಆಗಮನ ನೋಡಿ ನಿಮ್ಮಪ್ಪಂಗೆ ಟೀ ಮಾಡಬೇಕು ಎಂದು ಮೆಲ್ಲನೆ ಅಲ್ಲಿಂದ ಎದ್ದು ಹೊರಟು ಬಿಟ್ಟರು. ಆರ್ಯ ಅಜ್ಜಿ ಇಬ್ಬರೂ ನಕ್ಕಿದ್ದರು. ಅಜ್ಜಿ, ಮೊಮ್ಮಗನದು ಏನ ಸಮಾಚಾರ, ಬೆಳ್ಬೆಳಿಗ್ಗೆ ನಗ್ತಾ ಕೂತೀರಿ ಎಂದು ಸೋಮಪ್ಪ ಕೇಳಲು ಆರ್ಯ ಸಪ್ತಾರ ಜುಗಲ್ಬಂದಿ ತಿಳಿಸಿ ಅಜ್ಜಿ ನಕ್ಕಿತು.
ಜೊತೆಗೆ ಸೋಮಪ್ಪ ಕೂಡ ನಗುತ್ತಾ, ಒಳ್ಳೆ ಅವ್ವ ಮಗ ಚಿಕ್ಕೋನೆ, ನೀನೇ ಸರಿ ಕಲ. ನಿಮ್ಮವ್ವಂಗ ನಮ್ಮನ್ನೆಲ್ಲ ಕಟ್ಟಾಕಿ ತಿನ್ನಿಸಿ ಬಿಡ್ತಾಳ, ಅವಳಿಗ ತಿನ್ಸಾಕ ನೀನೇ ಸರಿ ಕಲ ಎಂದರು. ಸಪ್ತಾರು ಎಲ್ಲರಿಗೂ ಟೀ ನೀಡಲು ರುದ್ರಪ್ಪ ಟೀ ಲೋಟ ಪಡೆದು, ನಾಳೆಯಿಂದ ನನ್ ಜೊತಿಗ ತಿನ್ಬೇಕು. ಊಟ ತಿಂಡಿಯ ಬಾರಿ ಹೆಚ್ಕಂಡಿದಿಯೇ, ಹೇಳೋರಿಲ್ಲ ಕೇಳೋರಿಲ್ಲ ನಿಂಗ ಎನ್ನಲು ಸಪ್ತ ತುಟಿಯುಬ್ಬಿಸಿ ನಿಂತರೆ ಆರ್ಯ ಮುಸಿ ಮುಸಿ ನಗುತ್ತಿದ್ದ. ಅದೇನ್ ಬಟ್ಟ ಇಕ್ಕಳ ಚಂದ್ವಾದು, ಬಟ್ಟಲಿ 4 ಗುಂಡಿ ಬಿಚ್ಕಂಡು ರೌಡಿಯಂಗ್ ತಿರ್ಗದ ಎಂದ ರುದ್ರಪ್ಪರ ಮಾತು ಆರ್ಯನಿಗೆ ಎಂದು ಎಲ್ಲರಿಗೂ ತಿಳಿದಿತ್ತು. ಏನೂ ಹೇಳದೆ ಕೈ ತೊಳೆದು ಹೆಗಲ ಮೇಲಿದ್ದ ಟವಲ್ನಿಂದ ಕೈ ಬಾಯಿ ಒರೆಸಿಕೊಂಡು ನಿಂತ. ಸಪ್ತಾರು ಕಣ್ಣಲ್ಲೇ ಮಗನ ಗದರಿ ತಾವೇ ಶರ್ಟಿನ ಗುಂಡಿ ಹಾಕಲು, ಇನ್ನು ಎಳ ಕೂಸು ಗುಂಡಿ ಹಾಕಿ ತಲಬಾಚಿ ಕೈಗ 2 ಮಿಠಾಯಿ ಕೊಟ್ಟು ಅಂಗನವಾಡಿಯಾಗ ಕೂರಿಸಿ ಬಾ ಎಂದರು ರುದ್ರಪ್ಪ. ಎಲ್ಲರಿಗೂ ನಗು ಬಂದು ಬಿಟ್ಟಿತ್ತು. ಅಮ್ಮ, ಅಪ್ಪಾಜಿ ಶರ್ಟಲ್ಲೂ 2 ಗುಂಡಿ ಬಿಚ್ಕಂಡವ, ನೀನೇ ಹಾಕಿ 1 ಮಿಠಾಯಿ ಕೊಟ್ಬಿಡು, ಅಂಗನವಾಡಿಯಾಗ ಕೂರದ್ ಬ್ಯಾಡ, ಮಕ್ಕಳೆಲ್ಲ ಸಿಂಹ ಬತ್ತು ಅಂತ ಓಡೈತವ ಎಂದು ಅಲ್ಲಿಂದ ಓಡಿದ್ದ ಆರ್ಯ. ಅಜ್ಜಿ ತಾತ ಒಳ್ಳೆ ಅಪ್ಪ ಮಕ್ಕ ಎಂದು ನಕ್ಕರೆ ರುದ್ರಪ್ಪ ನಂಗೆ ತಿರುಗಿಸಿ ಮಾತಾಡ್ತಾನ, ಹೆಚ್ಕಂಡವ್ರ ಎಲ್ಲ ಎಂದು ನಿನ್ನಿಂದಲೇ ಎಂಬಂತೆ ಮಡದಿಯ ಗುರಾಯಿಸಿ ಕೋಣೆಗೆ ನಡೆದರು. ಹಿಂದೆಯೇ ಬಂದ ಸಪ್ತರ ದಿಟ್ಟಿಸಿದರು. ಆರ್ಯ ಬರ್ಲಿ ಅಂತ ಕಾದಿದ್ದು ಅಷ್ಟೇ. ಇಷ್ಟು ದಿನ ಬೇಗನೆ ತಿಂತ ಇರ್ಲಿಲ್ವಾ, ಮೆಲ್ಲನೆ ಹೇಳಿ ತಲೆ ತಗ್ಗಿಸಿ ನಿಂತರೆ, ಒಬ್ಬಳಿಗೆ ಕೆಲಸ ಕಸ್ತಾದ್ರ ಕೆಲಸದ್ ಮಲ್ಲವ್ವನ್ನ ಕೂಗು, ಮೂತಿ ನೋಡಕ್ ಆಯ್ತಿಲ್ಲ ನಿಂದ, ಎಲ್ಲಾನು ನೀನೇ ಮಾಡ್ಬೇಕು ಅಂತೀಯಲ್ಲ ಎಂದರೆ ಕನ್ನಡಿಯಲ್ಲಿ ತಮ್ಮ ಮೊಗ ನೋಡಿಕೊಂಡರು. ರುದ್ರಪ್ಪ ಅವರ ರೀತಿಗೆ ನಕ್ಕು, ತಗ ಮೂಗ್ಬಟ್ಟು ಬಿದ್ದೋಯ್ತು ಅಂದ್ಯಲ್ಲ ಎನ್ನಲು ಮುತ್ತಿನ ಮೂಗುತಿ ಪಡೆದು ಹಿಂದಿನ ಸುಂದರ ಗಳಿಗೆಗಳು ನೆನಪಾಗಿ ನಕ್ಕವರು. ರುದ್ರಪ್ಪರ ಶರ್ಟಿನ ತೆರೆದ 2 ಗುಂಡಿಗಳ ತಾವೇ ಹಾಕಲು ಸಪ್ತರ ಹಣೆ ಮೇಲೆ ಅವರ ತುಟಿ ಸೋಕಿತ್ತು. ಅಷ್ಟೇ, ಅವರನ್ನ ಹಿಂದೆ ನೂಕಿ ಹೊರಗೆ ನಡೆದು ಬಿಟ್ಟರು. ರುದ್ರಪ್ಪರ ಮೊಗದಲ್ಲಿ ಮುತ್ತಿನಂತ ನಗು ಮೂಡಿತ್ತು. ಮುಂದುವರಿಯುವುದು. ಥ್ಯಾಂಕ್ಯೂ. ಕತೆ ಇಷ್ಟವಾಗ್ತಿದ್ರೆ ಓದಿ, ವಿಮರ್ಶೆ ನೀಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.